ಕೇವಲ ಒಂದು ಬಿಲ್ಲವ ಸಮಾಜ ಮಾತ್ರ ಅಲ್ಲ, ನಾರಾಯಣ ಗುರುಗಳ ಅನುಯಾಯಿಗಳಿಗೆ ಬೇಕಾದಷ್ಟು ಬಂದಿದೆ, ಅವರು ಕೂಡ ಇದರಲ್ಲಿ ಭಾಗವಹಿಸಬೇಕು. ನಮ್ಮ ಗುರುಗಳ ಒಂದು ಪುತ್ಥಳಿಯನ್ನು ವಿಧಾನಸೌಧ ಮುಂದೆ ನೀವು ಅನಾವರಣಗೊಳಿಸಿ ಅಂತೇಳಿ. ಯಾಕೆಂತೇಳಿ ಅದು ಗುರುಗಳಿಗೆ ಕೊಡ್ತಕ್ಕಂಥ ಒಂದು ಗೌರವ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರ ಜಪವನ್ನು ಮಾಡಿಕೊಂಡು ಸಮಾನತೆಯಿಂದ ಬಿಲ್ಲವರೊಟ್ಟಿಗೆ ಎಲ್ಲರೂ ಅನುಯಾಯಿಗಳು ಇದ್ದಾರಂತ ಆ ಗುರುನಾರಾಯಣ ಸ್ವಾಮಿಗೆ ಇದ್ದಾರಂತ ಒಂದು ಆ ಸಂದೇಶವನ್ನು ಸಾರುವ ಮೂಲಕ ಸಂದೇಶ ಯಾತ್ರೆಯನ್ನು ಪ್ರತಿ ವರ್ಷ ಹಮ್ಮಿಕೊಂಡಿದ್ದೇವೆ. ವೀಕ್ಷಕರ ನಮಸ್ಕಾರ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಹೇಳುವಂತಹ ವಿಶಿಷ್ಟವಾಗಿರುವಂತಹ ಒಂದು ಸಾಮರಸ್ಯವನ್ನು ತೋರಿಸುವಂತಹ ಸಂದೇಶ ಸಾರಿದಂಥ ನಮ್ಮೆಲ್ಲ ರೀತಿಯಾಗಿರುವಂತಹ ಒಂದು ವಿಶಿಷ್ಟ ಮಹಾನ್ ವ್ಯಕ್ತಿ ಅಂತ ಹೇಳಿದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಪ್ರತಿ ಸಮಯದಲ್ಲೂ ಕೂಡ ನೆನೆಸಿಕೊಳ್ಬೇಕು. ಯಾಕಂತ ಹೇಳಿದರೆ ದೀನದಲಿತರ ಬಡಬಗ್ಗರ ಅಭಿವೃದ್ಧಿಗೋಸ್ಕರವಾಗಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಮಹಾನ್ ವ್ಯಕ್ತಿ, ಮಹಾನ್ ಶಕ್ತಿಯೂ ಹೌದು. ಹಾಗಾಗಿ ಅವರ 172ನೇ ಜನ್ಮದಿನದ ಸಂಭ್ರಮ ಸಡಗರವನ್ನು ಆಚರಿಸುವಂತಹ ಕ್ಷಣಗಣನೆ. ಇಂತಹ ಗಣನೆಯಲ್ಲಿ ವಿಶಿಷ್ಟವಾಗಿ ನಾವು ಗಮನಿಸಲಿಕ್ಕಾಗುವಂಥದ್ದು ಬಿಲ್ಲವ ಸಮುದಾಯದವರು ವಿಶೇಷವಾಗಿ ಅದಕ್ಕೆ ಬೇಕಾಗುವಂಥ ಒಲವಿನೊಟ್ಟಿಗೆ ಪ್ರತಿಯೊಂದು ರೀತಿಯಾಗಿರುವಂತಹ ಜಾತಿ ಧರ್ಮದವರು ಕೂಡ ಒಗ್ಗೂಡೋ ಮೂಲಕವಾಗಿ ಇದರಲ್ಲಿ ಒಂದು ವಿಶಿಷ್ಟವಾಗಿರುವಂತಹ ಸಂದೇಶ ಸಾರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನಾವು ಗಮನಿಸುವಂಥದ್ದು ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯವರ ವಿಶಿಷ್ಟವಾಗಿರುವಂಥ ಪರಿಕಲ್ಪನೆ. ಏನು ಪರಿಕಲ್ಪನೆ ಅಂತ ಹೇಳಿದರೆ, ಪ್ರತಿಯೊಬ್ಬ ರೀತಿಯ ವ್ಯಕ್ತಿಗಳಲ್ಲೂ ಕೂಡ ಸಾಮರಸ್ಯದ ಮನೋಭಾವನೆ ಇರಬೇಕು ಅಂತ ಹೇಳೋ ದೃಷ್ಟಿಯಿಂದ ಸಾಮರಸ್ಯದ ಜಾಥವನ್ನು ಹಮ್ಮಿಕೊಂಡಿರುವ ಮೂಲಕವಾಗಿ, ಅಷ್ಟು ಮಾತ್ರವಲ್ಲ, ರಾಜ್ಯ ಮಟ್ಟದ ಭಾಷಣ ಸ್ಪರ್ಧೆಯನ್ನು ಮಾಡೋ ಮೂಲಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ನಾರಾಯಣ ಗುರುಗಳ ಸಂದೇಶವು ಒಳಗಿನಿಂದ ಅಳಕವಾಗಿರಬೇಕು ಅಂತ ಹೇಳುವ ಒಂದು ದೃಷ್ಟಿಯಿಂದ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ನಾರಾಯಣ ಗುರುವಿನ ವಿಶಿಷ್ಟ ಸಂದೇಶ ಸಾರುವಂತಹ ಕ್ಷಣಗಣನೆಗೆ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯವರು ಸಜ್ಜಾಗಿದ್ದಾರೆ. ಎಲ್ಲ ರೀತಿಯಾಗಿರುವಂತಹ ಅದರ ಪದಾಧಿಕಾರಿಗಳೊಂದಿಗೆ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಎಂ ಪೂಜಾರಿಯವರು ನಮ್ಮೊಂದಿಗಿದ್ದಾರೆ. ಎಲ್ರಿಗೂ ಮೊದಲಾಗಿ ನಮಸ್ಕಾರ ಮಾಡ್ತಾ ಇದ್ದೇವೆ. ಭಾಳ ಹೆಮ್ಮೆ. ಯಾಕಂತ ಹೇಳಿದರೆ 172ನೇ ವರ್ಷದ ಜನ್ಮದಿನದ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಅದರೊಟ್ಟಿಗೆ ನಾರಾಯಣ ಗುರುಗಳ ಸಂದೇಶವನ್ನು ಜಾತದ ಮೂಲಕವಾಗಿ ತೋರಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಜಾತದ ಅಗತ್ಯತೆ, ಜಾತದಲ್ಲಿ ಯಾವೆಲ್ಲ ರೀತಿಯಾಗಿರುವಂಥ ಸಾಮರಸ್ಯದ ಮನೋಭಾವನೆಯನ್ನು ತಿಳಿಸ್ತಾ ಹೋಗ್ತೀರಿ, ಯಾರೆಲ್ಲ ಪಾಲ್ಗೊಳ್ಳಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮ ಇದೆ. ಅದರೊಂದಿಗೆ ಮುಂದೆ ಗಮನಿಸುವಂಥದ್ದು ಭಾಷಣ. ಮೊದಲಾಗಿ ಜಾತ ನೋಡಿ, ನಾಡ್ದು 28 ತಾರೀಕಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ. ಇವತ್ತು ಈ ಬಾರಿಯ ನಾರಾಯಣ ಗುರು ಜಯಂತಿ ಸರ್ಕಾರದ ವತಿಯಿಂದ ನಮ್ಮ ಬಿಲ್ಲವ ಸಂಘ ಬನ್ನಂಜೆಯಲ್ಲಿ ಆಗ್ತಾಯಿದೆ. ಇವತ್ತು ಬಿಲ್ಲವ ಸಂಘದ ಅಧ್ಯಕ್ಷರಾದ ಶಶಿಧರ್ ಅಮೀನವರು ನಮ್ಮೊಟ್ಟಿಗಿದ್ದಾರೆ. ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ನಾಡ್ದು ಇಲ್ಲಿ 28ಕ್ಕೆ ಒಂದು ಜಿಲ್ಲಾಡಳಿತದ ವತಿಯಿಂದ ನಾರಾಯಣ ಗುರು ಜಯಂತಿ ಆಚರಣೆ ಆಗ್ತದೆ. ಅದೇ ಪ್ರಯುಕ್ತ ಪ್ರತಿ ವರ್ಷ ನಾವು ಬನ್ನಂಜೆ ಸಂಘದಿಂದ ಒಂದು ನಮ್ಮ ಬಿಲ್ಲ ವೇದಿಕೆ ವತಿಯಿಂದ ಒಂದು ನಾರಾಯಣ ಗುರು ಸಂದೇಶ ಜಾಥವನ್ನು ಮಾಡ್ತೇವೆ. ಈ ನಾರಾಯಣ ಗುರು ಸಂದೇಶ ಜಾಥದ ಒಂದು ಉದ್ದೇಶ ಏನಂತ ಹೇಳಿದರೆ, ಈಗ ತಾವು ಹೇಳಿದಾಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಅಂತೇಳಿ, ಒಂದೇ ದೇವರು ಅಂತೇಳಿ ಇವತ್ತು ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ, ಇದು ಸಮಾನತೆಯನ್ನು ಸೂಚಿಸ್ತದೆ. ಇವತ್ತು ನಮ್ಮ ಯುವಜನತೆಗೆ ಸಮಾನತೆಯನ್ನು ಕೊಡಬೇಕು ಅಂತೇಳಿದರೆ, ಇವತ್ತು ನಮ್ಮ ದೇಶದಲ್ಲಿ ಜಾತಿ ಧರ್ಮ ಇದೆಲ್ಲ ಹೋಗಬೇಕು, ನಾವೆಲ್ಲರೂ ಕೂಡ ಒಂದಾಗಿ ಸಮಾನತೆಯಲ್ಲಿ ಬಾಳಬೇಕು. ಇವತ್ತು ಸಮಾನತೆಯಲ್ಲಿ ನಾವು ಬಾಳಿದರೆ ಖಂಡಿತವಾಗಲೂ ಕೂಡ ಒಂದು ದೇಶದಲ್ಲಿ ಶಾಂತಿ ಬರ್ತದೆ ಅಂತೇಳಿ. ಇವತ್ತು ದೇಶದಲ್ಲಿ ಶಾಂತಿ ಬಂದರೆ ಖಂಡಿತವಾಗಲೂ ದೇಶ ಅಭಿವೃದ್ಧಿ ಆಗ್ತದೆ ಅಂತೇಳಿ ಆ ನಿಟ್ಟಿನಲ್ಲಿ ಒಂದು ಗುರುಗಳ ಒಂದು ಜಯಂತಿಯ ಪ್ರಯುಕ್ತ ನಾವು ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾರಾಯಣ ಗುರು ಜಯಂತಿಯನ್ನು ನಾರಾಯಣ ಗುರು ಪ್ರಯುಕ್ತ ನಾರಾಯಣ ಗುರು ಸಂದೇಶ ಜಾಥವನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಬಾರಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಒಂದು ಯುವಜನತೆ ಸ್ವಲ್ಪ ನಾರಾಯಣ ಗುರುಗಳ ಜೀವನ ಚರಿತ್ರೆಯನ್ನು ತಿಳಿಬೇಕು ಎಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಭಾಷಣ ಸ್ಪರ್ಧೆಯನ್ನು ಮಾಡಿದ್ದೇವೆ. ಇವತ್ತು ಒಂದು 150 ಮಕ್ಕಳು ಕೂಡ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ಒಂದು PUC ವಿಭಾಗದಲ್ಲಿ 10 ಮಂದಿ ಆಯ್ಕೆಯಾಗಿದ್ದಾರೆ. ಹಾಗೆ ಪದವಿ ಇದರಲ್ಲಿ ಕೂಡ ಸ್ನಾತಕೋತ್ತರ ಪದವಿಯಲ್ಲಿ ಕೂಡ ಒಂದು 10 ಮಂದಿ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರು ನಾಡ್ದು ನಮ್ಮ ನಾರಾಯಣ ಗುರು ಆಡಿಟೋರಿಯಂನಲ್ಲಿ ಲೈವ್ ಆಗಿ ಅದು ಸ್ಪೀಚ್ ಮಾಡಲಿಕ್ಕೆ ಇದ್ದಾರೆ ಬೆಳಿಗ್ಗೆ. ಹಾಗೆ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಜಾಥಾ ಇಲ್ಲಿ ಹೊರಡುವಂಥದ್ದು. ಇವತ್ತು ಈ ಜಾಥಾ ನಮ್ಮ ಬನ್ನಂಜೆ ಸಂಘದಿಂದ ನಿಮ್ಮ ಕರಾವಳಿ ಬೈಪಾಸ್ ಹಾಗೆ ಉದ್ಯಾನ ಹಾಗೆ ಕಡ್ಪಾಡಿ ಕಾಪು ಈ ರೀತಿಯಾಗಿ ಯಜಮಾಡಿಯಿಂದ ಯೂಟರ್ನ್ ಆಗಿ ಅದು ನಮ್ಮ ಕ್ಷೇತ್ರ ವಿಶ್ವನಾಥ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಹೋಗಿ ನಾರಾಯಣ ಗುರುಗಳಿಗೆ ಒಂದು ಪೂಜೆಯಾಗಿ ಅದು ಸಮಾಪನಗೊಳ್ಳಲಿದೆ. ಈಗಾಗಲೇ
ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ವಾಹನಗಳು ಭಾಗವಹಿಸಲಿಕ್ಕಿದೆ, ಭಾಳಷ್ಟು ಮಂದಿ ಕೂಡ ಇದರಲ್ಲಿ ಭಾಗವಹಿಸಿದಂತೆ ಈಗ ನಮಗೆ ನಿರೀಕ್ಷೆ ಇದೆ. ಹಾಗೆ ಇದರಲ್ಲಿ ಕೇವಲ ಒಂದು ಬಿಲ್ಲವ ಸಮಾಜ ಮಾತ್ರ ಅಲ್ಲ, ನಾರಾಯಣ ಗುರುಗಳ ಅನುಯಾಯಿಗಳಿಗೆ ಬೇಕಾದಷ್ಟು ಬಂದಿದೆ, ಅವರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾವು ಕೇಳ್ಕೊಳ್ತೇವೆ. ಹಾಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವು ತಮ್ಮ ಒಂದು ಸಹಕಾರವನ್ನು ಕೊಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಖಂಡಿತವಾಗಿ ಪ್ರತಿ ಕ್ಷಣದಲ್ಲೂ ಕೂಡ ಹೋರಾಟದ ಮೂಲಕವಾಗಿ ಪ್ರತಿಯೊಬ್ಬ ರೀತಿಯಾಗಿರುವಂತಹ ಬಡಬಗ್ಗರಿಗೂ ಕೂಡ ವಿಶೇಷವಾಗಿರುವಂಥ ಕಾಳಜಿ ತೋರಿಸಿದವರು ತಾವಾಗಿರುವವರು. ಇಂತಹ ಒಂದು ಸಂದೇಶಗಳ ಮೂಲಕವಾಗಿ ಅದೆಷ್ಟೋ ರೀತಿಯಾಗಿರುವಂತಹ ಬಡಬಗ್ಗರಿಗೆ ಸಮಸ್ಯೆಗಳಾಗಿರೋದು ಗಮನಿಸ್ಬೋದು, ಅಥವಾ ಮುನ್ನೆಲೆಗೆ ಬರಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು, ಅಥವಾ ವಿದ್ಯಾರ್ಥಿಗಳಾದರೂ ಅವರಿಗೆ ಒಳ್ಳೆ ರೀತಿಯಾಗಿ ಕಲಿಕಾ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಸಾಮಾಜಿಕವಾಗಿರುವಂಥ ಬೇರೆ ಬೇರೆ ರೀತಿಯಾಗಿರುವಂಥ ಗೊಂದಲಗಳು, ಸಮಸ್ಯೆಗಳಿರ್ಬೋದು. ಇಂತಹ ಸಂದರ್ಭದಲ್ಲಿ ಅಂಥವ್ರಿಗೆಲ್ಲರಿಗೂ ಕೂಡ ನೀವು ಒಕ್ಕೂರಲ ಮಾತುಗಳು ಅಂತ ಹೇಳಿದರೆ, ಅವರಿಗೊಂದು ಗಟ್ಟಿ ಧ್ವನಿ ಅಂತ ಹೇಳಿದರೆ ಏನು ಹೇಳ್ತೀವಿ? ಈಗ ನೋಡಿ, ಗುರುಗಳು ಹೇಳಿದಂಥದ್ದು ಸಂಘಟನೆಯಿಂದ ಬಲಯುತರಾಗಿರಿ ಅಂತ ಹೇಳಿ. ಇವತ್ತು ಸಂಘಟನೆಯಿಂದ ಬಲಯುತರಾಗಿರಿ ಅಂತಕ್ಕಂಥ ಏನೊಂದು ಸಂದೇಶ ಇದೆ ನೋಡಿ. ಇವತ್ತು ಎಲ್ಲ ನಮ್ಮ ಬಿಲ್ಲವ ಸಂಘಗಳಿದೆ. ಇವತ್ತು ಎಲ್ಲ ಬಿಲ್ಲವ ಸಂಘಗಳ ಸಹಕಾರದೊಂದಿಗೆ ಇವತ್ತು ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಬಿಲ್ಲವ ಸಂಘದ ಸಹಕಾರ ಬೇಕು, ನಮ್ಮ ಸಮಾಜದ ಮುಖಂಡರ ಸಹಕಾರ ಬೇಕು. ಇವತ್ತು ಭಾಳಷ್ಟು ಸಹಕಾರವನ್ನು ಅವ್ರು ಕೊಡ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ಹೋರಾಟ ಮಾಡಬೇಕು, ನಮ್ಮ ಗುರುಗಳು ಪ್ರೇರಣೆ. ಇವತ್ತು ಯಾವುದೇ ಒಂದು ಗುರುಗಳು ಹೇಳಿದರು, ಯಾವುದೇ ಒಂದು ನೀವು ಹೋರಾಟ ಅಥವಾ ಯಾವುದೇ ಒಂದು ಬೇಡಿಕೆ ನೆರವೇರಬೇಕಾದ್ರೆ ನೀವು ಸಂಘಟನೆ ಆಗಬೇಕು, ಸಂಘಟನೆ ಮಾಡಿಕೊಂಡು ನೀವು ಹೋರಾಡಿದರೆ ಖಂಡಿತವಾಗಲೂ ನಿಮಗೆ ಅದಕ್ಕೆ ಒಂದು ಜಯ ಸಿಗ್ತದೆ ಅಂತೇಳಿ. ಆ ನಿಟ್ಟಿನಲ್ಲಿ ನಾವು ಒಂದು ಸಂಘಟಿತರಾಗಿ ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯ ಅನ್ಯಾಯ ಆದರೆ ನಾವು ಹೋರಾಟ ಮಾಡ್ಕೊಂಡು ಇವತ್ತಿಗೂ ಬರ್ತಾ ಇದ್ದೇವೆ. ಇನ್ನೂ ಕೂಡ ಹಾಗೆ ನಾವು ಸಮಾಜದಲ್ಲಿ ಕಟ್ಟ ಕಡೆಯಲ್ಲಿರ್ತಕ್ಕಂಥವರ ಒಂದು ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನಾವು ಯಾವತ್ತೂ ಕೂಡ ನಮ್ಮ ವೇದಿಕೆ ಸಜ್ಜಾಗಿದೆ. ಬಿಲ್ಲವ ಸಂಘದ ಅಧ್ಯಕ್ಷರಾಗಿ ಎಲ್ಲ ರೀತಿಯಾಗಿರುವಂತಹ ಕಾರ್ಯಕ್ರಮಗಳಲ್ಲೂ ಕೂಡ ವಿಶೇಷವಾಗಿರುವಂತಹ ಕಾಳಜಿಯೊಟ್ಟಿಗೆ ನಾರಾಯಣ ಗುರು ಜಯಂತಿ ಬಂದಾಗ ಎಲ್ಲ ಕಡೆಯಲ್ಲೂ ಕೂಡ ಆ ಸಾಮರಸ್ಯದ ಭಾವನೆಯೊಟ್ಟಿಗೆ ಪ್ರತಿಯೊಬ್ಬನಿಗೂ ಕೂಡ ಅವಕಾಶ ಕೊಡುವಂಥದ್ದು. ಇದು ಕೇವಲ ಬಿಲ್ಲವರ ಕಾರ್ಯಕ್ರಮ ಮಾತ್ರ ಅಲ್ಲ, ಸರ್ವರ ಕಾರ್ಯಕ್ರಮ ಅಂತ ಹೇಳುವಂಥ ವಿಶಿಷ್ಟ ಪರಿಕಲ್ಪನೆಯನ್ನು ಹೊಂದಿರುವಂಥದ್ದು. ಈ ವರ್ಷದ ವಿಶೇಷವಾಗಿರುವಂಥ 172ನೇ ಜನ್ಮದಿನೋತ್ಸವದಲ್ಲಿ ಯಾವೆಲ್ಲ ರೀತಿಯಾಗಿರುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ, ವಿಶೇಷತೆ ಅಂತೇಳಿ ಏನನ್ನು ಗಮನಿಸ್ಬೋದು? ಈ ಸಲ ನಾರಾಯಣ ಗುರು ಜಯಂತಿ ಬನ್ನಂಜೆ ಸಂಘ ಹಿರಿಯರು ಕಟ್ಟಿದಂಥ ಸಂಘ, ಅದನ್ನು ನಡೆಸಿಕೊಂಡು ಹೋಗಲಿಕ್ಕೆ ನಮಗೆ ಒಂದು ಅವಕಾಶ ಮಾತ್ರ ಅವರು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಮುಂಚೂಣಿಯಲ್ಲಿ ಮಾಡಿಕೊಂಡು ಹೋಗಿ ಬಿಲ್ಲವ ಸಮಾಜದ ಒಟ್ಟಿಗೆ ಎಲ್ಲ ಜಾತಿಯವರನ್ನು ಒಗ್ಗೂಡಿಸಿ ನಾರಾಯಣ ಗುರು ಜಯಂತಿ ಮಾಡಬೇಕೆಂಬ ಉದ್ದೇಶದಿಂದ ಮೊನ್ನೆ ಜಿಲ್ಲಾಡಳಿತದೊಂದಿಗೆ ಮಾತನಾಡಿ ನಮ್ಮ ಆಡಿಟೋರಿಯಂನಲ್ಲಿ ನಾಳೆ ಅದೇ ಜಿಲ್ಲಾಡಳಿತದ ಮತ್ತು ನಮ್ಮ ಬಿಲ್ಲವ ಬನ್ನಂಜೆ ಸಂಘದ ಒಟ್ಟಿಗೆ ಅದನ್ನು ಮಾಡುವಂಥ ಒಂದು ಏರ್ಪಾಟು ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಪ್ರವೀಣ್ ಪೂಜಾರಿಯವರ ನೇತೃತ್ವದಲ್ಲಿ ನಾಡ್ದು 30 ತಾರೀಕಿನಂದು ಬನ್ನಂಜೆ ಬಿಲ್ಲವ ಸಂಘದಿಂದ ಹೊರಟು ಹೆಜಮಾಡಿಯವರೆಗೆ ವಿಶೇಷ ಆಕರ್ಷಣೆಯೊಂದಿಗೆ ಈ ನಮ್ಮ ಒಂದು ಸಂಘಟನೆಯನ್ನು ಬಲಪಡಿಸಿ ಪ್ರವೀಣ್ ಪೂಜಾರಿಗೆ ಒಂದು ಬಲವಾಗಿ ಬೆನ್ನೆಲುಬಾಗಿ ನಿಲ್ಲುವಂಥ ಯೋಜನೆಯನ್ನು ನಾವೆಲ್ಲ ಒಟ್ಟಾಗಿ ಮಾಡಿದ್ದೀರಿ. ಪ್ರವೀಣ್ ಪೂಜಾರಿ ಅವರೇ, ಈ ಎರಡೂ ರೀತಿಯ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾಗಿರುವಂತಹ ಅನುಯಾಯಿಗಳು, ಯಾಕಂತ ಹೇಳಿದರೆ ನಾರಾಯಣ ಗುರು ಅನುಯಾಯಿಗಳು ಪ್ರತಿಯೊಬ್ಬನೂ ಇರ್ತಾ ಹೋಗ್ತಾರೆ, ಹಾಗಾಗಿ ಆ ಎಲ್ಲ ರೀತಿಯ ಅನುಯಾಯಿಗಳಿಗೆ ವಿಶೇಷ ಆಮಂತ್ರಣ ಕೊಡುವುದಾದರೆ ಯಾವ ರೀತಿ? ಈ ಸಂದೇಶ ಜಾಥೆಯಲ್ಲಿ ಮುಖ್ಯವಾಗಿ ನಾವು ಕಂಡಂಥದ್ದು ಏನಂತ ಹೇಳಿದರೆ, ಇವತ್ತು ನಾರಾಯಣ ಗುರುಗಳ ಸಂದೇಶ ಜಾಥಾ ಹೋಗುವಾಗ ಇವತ್ತು ಮುಸ್ಲಿಂ ಬಾಂಧವರು ಇರ್ಬೋದು, ಕ್ರೈಸ್ತ ಬಾಂಧವರು ಇರ್ಬೋದು, ಅವರು ನಮಗೆ ಶರ್ಬತ್ಗಳನ್ನು ಕೊಡ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಇದು ಏನನ್ನು ಸೂಚಿಸಿ ಸಾಮರಸ್ಯವನ್ನು ಸೂಚಿಸ್ತದೆ. ಇವತ್ತು ಅವರಿಗೂ ಕೂಡ ಬೇಕಾಗಿದೆ ಏನಂತ ಹೇಳಿದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಒಂದಾಗಿರಬೇಕು ಅಂತೇಳಿ ಈ ಸಂದೇಶ ಒಂದು ಮಟ್ಟದಲ್ಲಿ ಹೋಗ್ತಾ ಇದೆ. ಹಾಗೆ ಭಾಳಷ್ಟು ಈ ಕಾರ್ಯಕ್ರಮದಲ್ಲಿ ನಾರಾಯಣ ಗುರುಗಳ ಅನುಯಾಯಿಗಳು ಈ ಹಿಂದೆ ಕೂಡ ಭಾಗವಹಿಸಿದ್ದಾರೆ, ಈ ಬಾರಿಯೂ ಕೂಡ ಭಾಗವಹಿಸ್ತಾರೆ ಖಂಡಿತವಾಗಿ ಭಾಗವಹಿಸ್ತಾರೆ. ಹಾಗೆ ನಾವು ಹೇಳೋದೇನಂತ ಹೇಳಿದರೆ, ಇವಾಗ ನಾವು ಭಾಷಣದಲ್ಲಿ ಹೇಳ್ತೇವೆ ನಾರಾಯಣ ಗುರುಗಳು ವಿಶ್ವಗುರು ಅಂತ ಹೇಳ್ತೇವೆ, ಆದರೆ ವಿಶ್ವಗುರುಗೆ ಒಂದು ಗೌರವ ಸಿಗಬೇಕು. ಇವತ್ತು ವಿಶ್ವಗುರಿಗೆ ಒಂದು ಗೌರವ ಸಿಗಬೇಕಿದ್ರೆ ಅವರದ್ದು ಒಂದು ಪುತ್ಥಳಿಯನ್ನು ವಿಧಾನಸೌಧ ಮುಂದೆ ಅನಾವರಣ ಮಾಡಿಸಬೇಕು ಅಂತೇಳಿ ಇವತ್ತು ಭಾಳ ದಿನದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಗುರುಗಳ ಒಂದು ಪುತ್ಥಳಿಯನ್ನು ವಿಧಾನಸೌಧ ಮುಂದೆ ನೀವು ಅನಾವರಣಗೊಳಿಸಿ ಅಂತೇಳಿ. ಯಾಕೆಂತೇಳಿ ಅದು ಗುರುಗಳಿಗೆ ಕೊಡ್ತಕ್ಕಂಥ ಒಂದು ಗೌರವ. ಹಾಗೆ ನಿಮ್ಮ ಒಂದು ಪ್ರೆಸ್ ಮೀಟಲ್ಲಿ ಒಬ್ಬರು ಕೇಳಿದರು, ಸರ್ ನೀವು ಯಾಕೆ ವಿಧಾನಸೌಧ ಮುಂದೆ ಕೇಳ್ತೀರಿ, ನೀವು ಪಾರ್ಲಿಮೆಂಟಲ್ಲಿ ಕೇಳ್ಬೋದಲ್ಲ. ಸರ್ ನಮ್ಮದು ರಾಜ್ಯದಲ್ಲೇ ಆಗಲಿಲ್ಲ, ರಾಜ್ಯದಲ್ಲಿ ಆಗಿದ್ರೆ ಖಂಡಿತವಾಗಲೂ ಕೂಡ ಪಾರ್ಲಿಮೆಂಟಲ್ಲಿ ಕೂಡ ನಮ್ಮ ನಾರಾಯಣ ಗುರುಗಳ ಒಂದು ಪುತ್ಥಳಿ ಬರಬೇಕು ಅಂತೇಳಿ ಇವತ್ತು ದೇಶದ ಪ್ರಧಾನಿಯವರು ಕೂಡ ನಾರಾಯಣ ಗುರುಗಳ ಬಗ್ಗೆ ಭಾಳಷ್ಟು ಹೊಗಳಿದ್ದಾರೆ. ಈಗ ದೇಶ ವಿದೇಶಗಳಲ್ಲಿ ಕೂಡ ನಾರಾಯಣ ಗುರುಗಳ ತತ್ವ ಸಂದೇಶವನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಅವರು ಕೂಡ ಇದು ಮಾಡ್ತಾ ಇದ್ದಾರೆ. ಅಂತೇಳಿದರೆ ಒಟ್ಟಾರೆ ಆಗಿ ಹೇಳೋದಾದರೆ ಒಬ್ಬ ವಿಶ್ವಗುರುವಿನ ಒಂದು ಪುತ್ಥಳಿ ನಮ್ಮ ವಿಧಾನಸೌಧ ಮುಂದೆ ಬರಬೇಕು. ಅದಕ್ಕೆ ನಾವು ಮಾತ್ರ ಅಲ್ಲ, ನಾರಾಯಣ ಗುರು ಅನುಯಾಯಿಗಳು ಕೂಡ ಅದಕ್ಕೆ ಒಂದು ಹೋರಾಟ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ಗೌರವ ಸಲಹೆಗಾರರಾಗಿರುವಂತಹ ಸುಧಾಕರ್ ಅಮೀನ್ ಅವರು ನಮ್ಮೊಂದಿಗಿರುವಂಥದ್ದು. ಸುಧಾಕರ್ ಅಮೀನ್ ಅವರೇ,
ಹಿರಿಯರಾಗಿರುವವರು ತಮ್ಮ ಆಲೋಚನೆಯಲ್ಲಿ ಇಷ್ಟು ವರ್ಷಗಳ ಹಾದಿಯಲ್ಲಿ ಗಮನಿಸು ಅಂತ ಹೇಳಿದರೆ ಬಿಲ್ಲವ ಸಂಘ ಇರ್ಬೋದು ಅಥವಾ ಬಿಲ್ಲವ ಯುವ ವೇದಿಕೆ ಇರ್ಬೋದು, ಯಾವ ರೀತಿಯಾಗಿರುವಂಥ ಹೋರಾಟಗಳನ್ನು ನಡೆಸುವ ಮೂಲಕವಾಗಿ ಇಷ್ಟರವರೆಗಿನ ಯಶಸ್ಸಿನ ಕಾರಣಭೂತಿಯಾಗಿದೆ ಅಂತ? ಸುಮಾರು 172 ವರ್ಷ ಹಿಂದಿನ ಕಾಲಘಟ್ಟದಲ್ಲಿ ಕೇರಳ ರಾಜ್ಯದಲ್ಲಿ ಒಂದು ಮಗು ಜನನಕ್ಕೆ ಬಂದು ಅದು ದೊಡ್ಡ ಮಟ್ಟದಲ್ಲಿ ಬೆಳೆದು ಸಮಾಜಕ್ಕೆ ಒಂದು ಸಂದೇಶ ಸಮಾನತೆಯನ್ನು ಸಾರಿದಂಥ ವ್ಯಕ್ತಿ ಅಂದರೆ ಅದು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳು. ಅವರು ಕೇರಳ ಬಿಟ್ಟು ಮತ್ತು ಕುದ್ರೋಳಿಗೆ ಬಂದು ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಅವರ ಶಿಷ್ಯರಿಂದ ಕಡಪಾಡಿ ವಿಶ್ವನಾಥ ಕ್ಷೇತ್ರ ಸ್ಥಾಪನೆಯಾಗಿದೆ. ತದನಂತರ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಬಲಿಷ್ಠವಾದ ಸಂಘಟನೆಗಳು, ಈ ಭಾಗದಲ್ಲಿ ನೋಡುವಾಗ ಬನ್ನಂಜೆ ಬ್ರಹ್ಮಶ್ರೀ ನಾರಾಯಣ ಸಂಘ ಅಂದರೆ ಬಹಳ ದೊಡ್ಡ ಮಟ್ಟದ್ದು, ಅದೇ ರೀತಿ ಕಡೆಗೆ ಹೋಗುವಾಗ ಹೆಜಮಾಡಿ ಸಂಘ ಉಂಟು. ಮಧ್ಯದಲ್ಲಿ ತುಂಬ ಸಂಘಟನೆಗಳು ಒಟ್ಟಾಗಿ ಬಿಲ್ಲವ ಸಮಾಜದಲ್ಲಿ ಒಂದು ವಿದ್ಯಾ ಮತ್ತು ವಿದ್ಯೆಯಿಂದ ಮುಂದೆ ಬರಬೇಕಂತ ಉದ್ದೇಶವನ್ನು ಇಟ್ಟುಕೊಂಡು ಆ ಸಂಘಟನೆಗಳೆಲ್ಲ ಎಲ್ಲ ಬಡ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ನಮ್ಮನ್ನು ಈಗ ಬಿಲ್ಲವ ಸಮಾಜದವರನ್ನು ಮೇಲಕ್ಕೆತ್ತುವಂಥ ಒಂದು ಪ್ರಯತ್ನ ಎಲ್ಲ ಸಂಘಟನೆಗಳು ಮಾಡ್ತಾಯಿವೆ. ತದನಂತರ ಕೆಲವು ವರ್ಷದಿಂದ ಉಡುಪಿ ಜಿಲ್ಲಾ ಬಿಲ್ಲವ ವೇದಿಕೆ ಅಂತ ಒಂದು ನಿರ್ಮಾಣ ಆಯಿತು. ಇದರಲ್ಲಿ ಪ್ರವೀಣ್ ಎಂ ಪೂಜಾರಿ ಅವರು ಸುಮಾರು ವರ್ಷದಿಂದ ಎಲ್ಲರಿಗೆ ಸಂದೇಶ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರೆಂಬ ಒಂದು ಜಪವನ್ನು ಮಾಡಿಕೊಂಡು ಸಮಾನತೆಯಿಂದ ಅದು ನಾವು ಬಿಲ್ಲವರು ಕೂಡ ಬಿಲ್ಲವರೊಟ್ಟಿಗೆ ಎಲ್ಲರೂ ಅನುಯಾಯಿಗಳು ಇದ್ದಾರಂತ ಆ ಗುರುನಾರಾಯಣ ಸ್ವಾಮಿಗೆ ಇದ್ದಾರಂತ ಒಂದು ಆ ಸಂದೇಶವನ್ನು ಸಾರುವ ಮೂಲಕ ಆ ಸಂದೇಶ ಯಾತ್ರೆಯನ್ನು ಪ್ರತಿ ವರ್ಷ ಹಮ್ಮಿಕೊಂಡಿದ್ದೇವೆ. ಅದು ವರ್ಷಕ್ಕೆ ವರ್ಷದಿಂದ ತುಂಬ ಮಟ್ಟದಲ್ಲಿ ಬೆಳೆದು ಹೋಗ್ತಾ ಉಂಟು. ಈ ಕಾಲಘಟ್ಟದಲ್ಲಿ ನಾಳ್ದು 30ನೇ ದಿವಸ ನಡೆಯುವಂಥದ್ದು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ನಮ್ಮ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಉಂಟು. ಯಾಕಂದರೆ ಈ ವರ್ಷ ನಾವು ಬನ್ನಂಜೆಯಿಂದ ಗುರುಸ್ವಾಮಿಯವರಿಗೆ ಪೂಜೆ ಸಲ್ಲಿಸಿ ಆಮೇಲೆ ಅದನ್ನು ಉದ್ಘಾಟನೆ ಮಾಡಿ ಅಲ್ಲಿಂದ ಹೊರಟು ಕಿನ್ನಿಮುಲ್ಕಿಗಾಗಿ ಮತ್ತು ಉದ್ಯಾವರ, ಕಾಪು, ಕಡಪಾಡಿ, ಹೆಜಮಾಡಿಗೆ ಅವರಿಗೆ ಹೋಗಿ ಕಡಪಾಡಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಗುರುಗಳಿಗೆ ಪೂಜೆ ಸಲ್ಲಿಸಿ ಸಮಸ್ತ ನಾಡಿನ ಜನಗಳಿಗೆ ಅದರ ಒಳಿತನ್ನು ಒಪ್ಪಿಸಲಿಕ್ಕೆ ತಯಾರಾಗಿದ್ದೇವೆ. ಇದನ್ನು ಅಭೂತಪೂರ್ವಕವಾಗಿ ಇದನ್ನು ನಡೆಸಬೇಕಾದ್ರೆ ನಮಗೆ ಎಲ್ಲರ ಬೆಂಬಲ ಬೇಕು, ಎಲ್ಲ ರೀತಿಯಲ್ಲಿ ಕೂಡ. ಅದರಿಂದ ನಾವು ಎಲ್ಲ ಸಂಘಟನೆಗೆ ಎಲ್ಲ ಹೋಗಿ ಎಲ್ಲವರನ್ನು ಈಗ ಕೂಡಿ ಹಾಕಿದ್ದೇವೆ. ಎಲ್ಲರೂ ಬೇಕಾದಷ್ಟು ನಮಗೆ ಸಹಕಾರ ಮಾಡಿದ್ದಾರೆ. ಖಂಡಿತವಾಗಿ ನಾವು ಅದನ್ನು ಅನುಸರಿಸಲೇಬೇಕೆಂಬ ಭಾವನೆ ಅವರಲ್ಲಿ ಹುಟ್ಟಿ ಬಂದಿದೆ. ಈ ವರ್ಷದಲ್ಲಿ ಕಾರ್ಕಳ, ಕುಂದಾಪುರ, ಬೈಂದೂರಿನಿಂದ ಸಾವಿರಾರು ಜನ ಬರುವ ನಿರೀಕ್ಷೆ ಇದೆ. ಆದ್ದರಿಂದ ಈ ವರ್ಷ ನಾವು ಹಬ್ಬ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮೀಜಿಯವರ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡುವುದಂದರೆ ಬಿಲ್ಲವ ಸಮಾಜಕ್ಕಲ್ಲ, ಹಿಂದುಳಿದವರವರಿಗೆ, ಬೇರೆ ಜೈನ ದಲಿತರಿಗೂ ಕೂಡ ಅವರೊಂದು ಸಂದೇಶ ಒಂದೇ ಲೆಕ್ಕ ಕೊಟ್ಟಿದ್ದರಿಂದ ಇದೊಂದು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡುವಂಥ ಒಂದು ಇರಾದೆಯನ್ನು ಇಟ್ಟುಕೊಂಡಿದ್ದೇವೆ. ಎಲ್ಲರೂ ಪರಮ ಭಕ್ತರು, ಅವರ ಅನುಯಾಯಿಗಳು ಮತ್ತು ಸಮಾಜದವರು ಎಲ್ಲ ಒಟ್ಟುಗೂಡಿ ಈ ಒಂದು ಸಂದೇಶ ಜಾತ್ರೆಯನ್ನು ಯಶಸ್ಸುಗೊಳಿಸಬೇಕಾಗಿ ನನ್ನ ಒಂದು ಅಪೇಕ್ಷೆ. ಖಂಡಿತವಾಗಿ 172ನೇ ಜನ್ಮದಿನೋತ್ಸವದ ಸಂಭ್ರಮ ಸಡಗರವನ್ನು ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಗಡ್ದಾಗಿ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾಕಂತ ಹೇಳಿದರೆ ಬೃಹದಾಗಿರುವಂತಹ ಸಂದೇಶದ ಜಾಥದೊಟ್ಟಿಗೆ ಭಾಷಣ ಸ್ಪರ್ಧೆಯು ಕೂಡ ರಾಜ್ಯ ಮಟ್ಟದಲ್ಲಿ ನಡೆಯುವಂಥದ್ದು. ಬೇರೆ ಬೇರೆ ರೀತಿಯಾಗಿರುವಂಥ ಪದವಿ ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ PUC ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ಮೂಲಕವಾಗಿ ಅವರೆಲ್ಲರಿಗೂ ಕೂಡ ವಿಶೇಷವಾಗಿರುವಂಥ ನಾರಾಯಣ ಗುರುಗಳ ಸಂದೇಶದ ಮನವರಿಕೆಗಳು, ಅದರೊಟ್ಟಿಗೆ ಬಂದಿರುವಂಥ ಎಲ್ಲರಿಗೂ ಕೂಡ ಅದರ ಬಗ್ಗೆ ವಿಶೇಷವಾಗಿರುವಂತಹ ಮಾರ್ಗದರ್ಶನ ಸಿಗುವ ಮೂಲಕವಾಗಿ ಮುಂದಿನ ಜೀವನದಲ್ಲಿ ಅಥವಾ ಮುಂದಿನ ಪ್ರತಿಯೊಂದು ಕ್ಷಣಗಳಲ್ಲೂ ಕೂಡ ಎಲ್ಲರೂ ಕೂಡ ಒಂದೇ ಅಂತ ಹೇಳುವಂಥ ಮನೋಭಾವನೆ ಹುಟ್ಟಲಿ ಅಂತ ಹೇಳುವಂಥದ್ದು ಇವರೆಲ್ಲರ ಆಶಯ. ಹಾಗಾಗಿ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಖಾಲಿ ಮಾತಿನಲ್ಲಿರಬಾರ್ದು, ಅದು ಕೃತಿಯಲ್ಲೇ ಆಗಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಮಾಡುವಂತಹ ಪ್ರವೀಣ್ ಎಂ ಪೂಜಾರಿಯವರ ನೇತೃತ್ವದಲ್ಲಿ ಸರ್ವರು ಹಿರಿಯರು ಮತ್ತು ಕಿರಿಯರು ಅದರೊಟ್ಟಿಗೆ ಎಲ್ಲ ರೀತಿಯಾಗಿರುವಂಥ ಪದಾಧಿಕಾರಿಗಳು ಒಂದುಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹಕಾರ ಮಾಡುವ ಮೂಲಕವಾಗಿ ಭಾಳ ಸುಂದರಮಯವಾಗಿ 172ನೇ ಜನ್ಮದಿನೋತ್ಸವ ಬ್ರಹ್ಮರ್ಷಿ ನಾರಾಯಣಗುರು ಸ್ವಾಮಿಗಳದ್ದು ಆಯಿತು ಅಂತ ಹೇಳುವಂತಹ ಮಾತನ್ನು ಉಳಿಸಿಕೊಳ್ಳುವ ಅಂತ ಹೇಳ್ತಾ ವಂದನೆಗಳು.